ಎಂಬುದು ಕೇವಲ ದೈಹಿಕ ವ್ಯಾಯಾಮವಲ್ಲ, ಅದು ಹಳ್ಳಿಯ ಜನರ ಭಾವನೆ ಮತ್ತು ಒಗ್ಗಟ್ಟಿನ ಸಂಕೇತ ಎಂದು ಸಾಬೀತುಪಡಿಸುವಂತೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದಲ್ಲಿ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟ ಯಶಸ್ವಿಯಾಗಿ ಜರುಗಿದೆ. ಹಲ್ಯಾಳ ಗ್ರಾಮದ ಯುವಕರು ಹಾಗೂ ಹಿರಿಯರು ಸೇರಿ ಕಬಡ್ಡಿ ಪಂದ್ಯಾಟವನ್ನು ಆಯೋಜಿಸಿದ್ರು. ಈ ಕ್ರೀಡಾಕೂಟವು ಸುತ್ತಮುತ್ತಲಿನ 10 ಹಳ್ಳಿಗಳ ಕ್ರೀಡಾ ಪ್ರೇಮಿಗಳನ್ನು ಸೆಳೆಯುವಲ್ಲಿ ಯಶಸ್ವಿಯಾಯಿತು. ಈ ಸಂದರ್ಭದಲ್ಲಿ ಅತಿಥಿಗಳಾಗಿ ಗ್ರಾಮದ ವೈದ್ಯರಾದ ಶಿವಬಸುನಾಯಕ, ಮಾಂತೇಶ್ ಇಂಗಳಿ, ಅಜಿತ್ ಶಿಂಧೆ, ಶ್ರೀಕಾಂತ್ ದವಳ, ಪ್ರಭು ಭಾಗಿ, ಕಿರಣ್ ಕೆಂಪಿ, ಬಸವರಾಜ್ ಬಾಗಿ, ರಾಮು ಗುರುವ, ಶಿವಾನಂದ ನಾಯಕ, ಪವನ ಭಜಂತ್ರಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಕುಶಪ್ಪ ಕಾಂಬಳೆ, ಅಥಣಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ಅಂಕದಿಂದ ಪಶ್ಚಿಮ ಬೆಂಗಳೂರು ಮುನ್ನಡೆಯಿಂದ ಕಾಯ್ದುಕೊಂಡಿದೆ. ಪ್ರದರ್ಶನ ನೀಡುತ್ತಾ ಇವೆ. ಶಾಂತತೆಯಿಂದ ಆಟದ ಪ್ರದರ್ಶನ ಆಟದ ಪ್ರದರ್ಶನ ನೋಡ್ಬೇಕು. ಆಟ ಪ್ರದರ್ಶನಕಾರಿ ರೋಮಾಂಚನಕಾರಿಯಾಗಿ ಸಾಗ್ತಾ ಇದೆ. ಜಿಗಿ 7 ಅಂಕ ಗಳಿಸಿದ್ರೆ ಪುಣೆ 8 ಅಂಕಗಳ ಗಳಿಕೆ, 1 ಅಂಕಗಳ ಸರಾಸರಿ ವಿರುದ್ಧ ಸಚಿನ್ ಅವರು ಮತ್ತೆ ರೈಟ್ ಇಳಿದಿದ್ದಾರೆ. ನೋಡ್ಬೇಕು ಯಾವ ರೀತಿ ಪ್ರದರ್ಶನಕಾರಿ ಇರ್ತಾರೆ ಅಂತ, ಎಷ್ಟು ಅಂಕಗಳ ಗಳಿಕೆ ತೆಗೆದುಕೊಂಡು ಹೋಗ್ತಾರೆ ಅಂತ ಆಗಲಿಲ್ಲ. ನೋಡ್ಬೇಕು 1 ಪಾಯಿಂಟ್ ಪುಣೆ ಸ್ಕೋರಾಗಿ ಮೊಮೆಂಟ್ ನಲ್ಲಿ ಬಂದಿದ್ದಾರೆ. ಕೊನೆಯ 1 ನಿಮಿಷ 1 ಪಾಯಿಂಟ್ ಪುಣೆ 7 ಪುಣೆ 10 ಅಂಕ ಗಳಿಸಿದ್ರೆ ಜಿಟಿ 7 ಅಂಕ. ನೋಡ್ಬೇಕು ಕೊನೆಯ 1 ನಿಮಿಷದಲ್ಲಿ ಏನಾಗ್ತದೆ ಅಂತ. ಅಂಕಗಳ ಮುನ್ನಡೆಯಲ್ಲಿ ಪುಣೆ 10 ಅಂಕ ಗಳಿಸಿದ್ರೆ ಜಿಟಿ ಅವರು 7 ಅಂಕಗಳ ಗಳಿಕೆ. माय इंग्लिश थोड़ा थोड़ा